ವೆಲ್ಕಮ್ ಬ್ಯಾಕ್ ಟು ಸಮೋಪಾಧ್ಯಪಿ ಮಾತುಗಳು. ನಾನ್ ನಿಮ್ ಪ್ರೀತಿಯ ಪ್ರೀತಿ. ಇವತ್ತು 4 ಮಾತು. ಸೋಷಿಯಲ್ ಮೀಡಿಯಾ ಬ್ಯಾನ್, ಮಕ್ಕಳಿಗೆಲ್ಲ ಫುಲ್ ಗೊಳು. ಮುಂಜಾನೆ ಎದ್ದಾಗಿಂದ ಕೈಯಾಗ ಬೇಕು ಮೊಬೈಲು, ದಿನ ಪೂರ ಕಳೆದು ಹೋಯ್ತು ರೀಲ್ಸ್ ನೋಡ್ಕೊಂಡು. ಸಣ್ಣ ಹುಡುಗ ಅಳಾಗತ್ತೆ ಅಂದ್ರ ಕೈಯಾಗ ಬೇಕು ಊಟ ಮಾಡಕ್ ಮೊಬೈಲ್. ಆ ಹುಡುಗಿ ಏನಾರ ಕಣ್ಣ ನೀರ್ ಹಾಕಾಕತ್ತ ರಪ್ಪಿ ತಗೋಪಿ ಮೊಬೈಲ್ ತಗೋ ಅಂತ ಹೇಳಿ ಎಡಿಟ್ ಮಾಡಿದವ್ರೆ ನಾವು. ಇಷ್ಟೆಲ್ಲ ಇರ್ಬೇಕಾದ್ರೆ ಇವಾಗಿನ ಕಿಡ್ಸ್ ಕೇಳ್ತೀರಾ ಜನರೇಷನ್ ವೈಸ್ ಅಂತ ಹೇಳಿ ಫುಲ್ ಇನ್ನು ಸಣ್ಣ ಇರ್ತಾವ, ಅವಾಗ್ಲೇನ ರೀಲ್ಸ್ ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರ. ಅವ್ರ ಆಕ್ಟಿಂಗ್, ಅವ್ರ ಆಕ್ಷನ್ಸ್ ಅದೋಳ ಹೆವಿ ಫೇಮಸ್. ಅವ್ರಿಗೆ ಒಂದ್ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದಾರ. ಇವಾಗ ಇಷ್ಟೆಲ್ಲ ಇರ್ಬೇಕಾದ್ರೆ ಸಡನ್ ಆಗಿ ನಮ್ ಸಿದ್ದು ಬಂದ್ಬಿಟ್ಟು ಇಲ್ಲ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿರೋ ಯಾರು ಮೊಬೈಲ್ ಯೂಸ್ ಮಾಡ್ಬಾರ್ದು, ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಂಗಿರತ್ತೆ ಹೇಳ್ರಿ? ಈ ಸಣ್ಣ ಹುಟ್ಟಿದಾಗಿನ ಕೂಸಿಗಂತ್ರು ನಾವು ನೋಡೇ ಇರ್ತೀವಿ. ಅಳ್ಳಾಕತ್ತಂದ್ರೆ ಅಪ್ಪಿ ಊಟ ಮಾಡ್ಬೇಕಂತಂದ್ರೆ ಒಂದ್ ಸ್ವಲ್ಪ ಮನ್ಯಾಗ ಏನಾರ ಕಾರ್ಟೂನ್ ಕೊಡೋದು, ತೋರ್ಸೋದು, ಈ ತರ ಎಲ್ಲಾ ಮಾಡೋದು. ಇವಾಗ ನೀವು ನೋಡಿರ್ತೀವಿ ತುಂಬಾ ಚೆನ್ನಾಗಿ ಲೈಕ್ ಮೊಬೈಲ್ ಎಲ್ಲ ಚಿಕ್ಕ ಹುಡುಗರು ಪೋಸ್ಟ್ ಎಲ್ಲ ಮಾಡ್ತಿರ್ತಾರೆ. ದೇ ಹ್ಯಾವ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್. ಇವನ್ ಎಲ್ಲಾ ನೋಡಿದೀವಿ. ಈ ತರ ಎಲ್ಲ ಫುಲ್ ಅಡಿಕ್ಟ್ ಆಗಿದಾರ. ದೊಡ್ಡವ್ರು ಎಷ್ಟು ಅಡಿಕ್ಟ್ ಆಗಿದಾರ ಅಷ್ಟೇ ರೀತಿ ನನಗ್ ಗೊತ್ತಿರೋಂಗ ಚಿಕ್ಕವ್ರು ಅಡಿಕ್ಟ್ ಆಗಿದಾರ. ಇಷ್ಟೆಲ್ಲ ಇರಬೇಕಾದ್ರೆ ಸಡನ್ ಆಗಿ ಒಮ್ಮಿಂದೊಮ್ಮೆ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗ್ಬೇಕು, ಹುಡುಗರೆಲ್ಲ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂದ್ರೆ ಹುಡುಗರಿಗೆ ಹೆಂಗ್ ಅನಿಸ್ಲಾರ್ದು ಹೇಳ್ರಿ? ಇನ್ನು ನಮ್ ಕಲ್ಲ ಪರವಾಗಿಲ್ಲ, ನಾವಂತ್ರು ಕಾಲೇಜ್ ಬರೋವರೆಗೂ ಎಲ್ಲ ಕೇಳ್ಬೇಡ. ಈಗ ಇನ್ ಕೇಸ್ ಇದ್ರು ಎಲ್ಲಾನು ಮನೆಯೊಳಗೆಲ್ಲ ತಪ್ಪಿಸಿ ಇಟ್ಕೊಂಡೆಲ್ಲ ಯೂಸ್ ಮಾಡ್ತೀರಾ. ಅದೇ ಅಂತ ಗೊತ್ತು ಬಟನ್ ಮೊಬೈಲ್. ಅದ್ರೊಳಗೆ ಒಂದ್ ಮಿಸ್ ಕಾಲ್ ಕೊಡೋದು, ಹಲೋ ಹಾಯ್ ಬಾಯ್ ಅಂತ ಹೇಳಿದ್ರೆ ಟೊಪ್ಪು ಓಕೆ ಎಲ್ಲ ಇರ್ತದಂತ. ಅವಾಗ ಒಂದ್ ಮೊಬೈಲ್ ಹಿಡ್ಕೋಬೇಕಂದ್ರೆ ಅದು ಒಂದ್ ಸ್ಮಾರ್ಟ್ ಫೋನ್ ಕೈಯೊಳಗೆ ಬರ್ಬೇಕಾದ್ರೆ ನನಗಂತ್ರ ಹೇಳ್ತೀನಿ, ಇಂಜಿನಿಯರಿಂಗ್ ಟೈಮ್ ಒಳಗೆ ನನ್ ಕೈಯೊಳಗೆ ಸ್ಮಾರ್ಟ್ ಫೋನ್ ಬಂತು. ಅಲ್ಲಿವರೆಗೂ ಮೊಬೈಲ್ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಇವಾಗಿನ ಜನರೇಷನ್ ಕೇರ ಎಷ್ಟ್ ಅಡಿಕ್ಟ್ ಅಂದ್ರೆ ಎಲ್ಲಾನು ಮೊಬೈಲ್ ಅಲ್ಲಿ ನಮಗೆ ಎಷ್ಟು ಗುರುತೇನೋ ಗೊತ್ತಿಲ್ಲ, ಅವ್ರಿಗೆ ಮಾತ್ರ ಹೆವಿ ಗೊತ್ತಿರತ್ತ. ನೀ ಕೊಟ್ರೆ ಸಾಕು ಅವರೇ ಓಪನ್ ಮಾಡ್ಕೊಟ್ಟು ಅವ್ರಿಗೆ ನಿಮ್ ಲಾಕ್ ಹೇಳಿ ಎಷ್ಟು ಇದನ್ನು ಮಾಡ್ತಾರ. ಯೂಸ್ಫುಲ್ ಇದಾವ ಇಲ್ಲ ಅಂತಲ್ಲ, ಲೈಕ್ ಚೆನ್ನಾಗಿ ನೀಟಾಗಿ ಯೂಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಹೋಗೋದ. ಬಟ್ ಅವ್ರಿಗೆ ಗೊತ್ತಾಗತ್ತ ಬೆಳೆ ವಯಸ್ಸು ಆದ್ರೆ ನೀವು ನೋಡಿ ಅಂತೀರ ಸೋಷಿಯಲ್ ಮೀಡಿಯಾ ಒಳಗೆ ಏನೇನೆಲ್ಲ ಬರ್ತಿದಾವ. ಇವಾಗ ತುಂಬಾ ಅಬ್ಸರ್ವ್ ಮಾಡ್ತಿರ್ತೀವಿ. ಅಲ್ಲಿಲ್ಲ ಬೊಮ್ಮಕ್ಕಿದಾರ. ಆಮೇಲೆ ಹೋಳಿ ಒಳಗೆಲ್ಲ ನೋಡಿದ್ವಿ ಸ್ವಲ್ಪ ಗರ್ಲ್ಸಿಗೆಲ್ಲ ಡಿಸ್ರೆಸ್ಪೆಕ್ಟ್ ಮಾಡಿರೋದು ಅಥವಾ ಗಲಾಟೆ ಆಗಿರೋದು. ಆಮೇಲೆ ಕೇಳ್ತೀರಾ ಇವಾಗಿನ ಜನರೇಷನ್ ಮೋಸ್ಟ್ ಫೇಮಸ್ ಥಿಂಗ್ ಬರೀ ರಿವರ್ಸ್ ಕೊಡು. ಅದಕ್ಕೂ ಹೆವಿ ಬರ್ತಿರೋ ಸೋಷಿಯಲ್ ಮೀಡಿಯಾ ಒಳಗೆ ಈ ತರ ನೆಗೆಟಿವಿಟಿ ಇರೋದನ್ನ ನಾವು ಮಕ್ಕಳಿಗೆಲ್ಲ ತೋರಿಸಿದ್ರ ಪಾಪ ಅಲ್ವಾ ಅವ್ರಿಗೂ ಲೈಕ್ ಓಕೆ ಅವ್ರಿಗೇನ್ ಅರ್ಥ ಆಗುತ್ತೆ. ಓಕೆ ವಾಟ್ ಎವರ್ ದೇ ಸಿ ದೇ ಥಿಂಕ್ ಅಬೌಟ್ ಇಟ್ ಅಂಡ್ ದೇ ಗ್ರೋ ಇನ್ ದ ಸೇಮ್ ವೇ ಅಲ್ವಾ? ಸೊ ಇದೆಲ್ಲ ನಾವೇ ನೆಗೆಟಿವಿಟಿ ಒಂದ್ ಸೈಡ್ ಇಂದ ನಾವೇ ಅವ್ರಿಗೆ ಹಾಕ್ತಿದೀವಿ ಅಂತಾನೂ ಅನ್ಸುತ್ತೆ ಒಂದೊಂದ್ಸತಿ. ಅದಕ್ಕೆ ಅನ್ಕೋತೀನಿ ನಮ್ ಸಿದ್ದರಾಮಯ್ಯ ಅವರು ಸಡನ್ ಆಗಿ ಬಂದ್ಬಿಟ್ಟು ಇಷ್ಟೆಲ್ಲ ಮಾಡ್ಕೊಂಡು ಹುಡುಗರೆಲ್ಲ ಜಾಲಿ ಇರ್ಬೇಕಾದ್ರೆ ಸಡನ್ ಆಗಿ ಸಿದ್ದರಾಮಯ್ಯ ಬಂದು ಎಲ್ಲ ಖಾಲಿ ಇದ್ರೆ ಹೆಂಗ ಆಗತ್ತೆ ಇರ್ರಿ ಹುಡುಗರಿಗೆ? ಒಂದ್ಸತಿ ಹೇಳ್ಬೇಕಂದ್ರೆ ಅವ್ರಿಗೆ ಪಾಪ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಬಟ್ ಇಟ್ಸ್ ಅ ಗುಡ್, ರಿಯಲಿ ಗುಡ್ ಥಿಂಗ್. ನಂಗೆ ಗೊತ್ತಿಲ್ಲ ನಮ್ ಸರ್ಕಾರ ನಮ್ಗೆ ಏನೇನ್ ಫೆಸಿಲಿಟೀಸ್ ತರ್ತಿದೆ ಅಂದ್ರೆ, ಬಟ್ ಈ ವರ್ಷದಲ್ಲಿ ಸರ್ಕಾರದಲ್ಲಿ ನಂಗೆ ಇದು ಮಾತ್ರ ತುಂಬಾ ಇಷ್ಟ ಆಯ್ತು. ಇಟ್ಸ್ ಲೈಕ್ ಪಾಸಿಟಿವ್. ನಮಗೂ ಹೇಳ್ಬೇಕಂದ್ರೆ ಹುಡುಗರಿಗೆಲ್ಲ ಓದ್ಲೇಬೇಕು ಅಲ್ಲ, ನಾವು ಏನಷ್ಟೇ ಓದಿಲ್ಲ ರೆಡಿ. ಬಟ್ ಇಟ್ಸ್ ಜಸ್ಟ್ ಮನೆ ಮಂದಿಯವ್ರ ಜೊತೆ ಎಲ್ಲ ಹೊರಗಿನ ಹುಡುಗರ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ರ ಲೈಕ್ ದೇ ಗೆಟ್ ಸಮ್ ಗುಡ್ ಇನ್ಫಾರ್ಮೇಶನ್ ಅಂತ ಹೇಳಿ. ಸೊ ನಿಮ್ ಹುಡುಗರ್ನು ಆಟ ಆಡಕ್ ಬಿಟ್ರೆ ಹೊರಗ ಮೊಬೈಲ್ ಕೊಟ್ಟ ಕುಡ್ಸಕಿನ ಏನಾಗಿಲ್ಲ. ನೀವು ಒಂದ್ ಸ್ವಲ್ಪ ಮೊಬೈಲ್ ತಗದ ಆ ಕಡೆ ಹೋಗಿರಿ, ಮನೆ ಬರೋಣ ಓಕೆ ಸಿಗ್ಲಾರ ಮ್ಯಾಲ ಇರ್ತಾರ ಈಟ ಅವ್ರ ಜೊತೆ ಆಟ ಆಡ್ಕೊಂತ ಇದ್ರೆ ಅವ್ರಿಗೂ ಒಂದು ಕನೆಕ್ಷನ್ ಬೆಳೀತದ. ಆಮೇಲೆ ಹೇಳ್ಬೋದು ಜನರೇಷನ್ ಎಲ್ಲ ವ್ಯಾಲ್ಯೂಸ್ ಎಲ್ಲ ಲೈಕ್ ಫ್ಯಾಮಿಲಿ ಅಂದ್ರೆ ಏನ್ ಗೊತ್ತಿಲ್ಲ ಅಂತ ಹೇಳೋದಕ್ಕೆಲ್ಲ ರೀಸನ್ ನಾವೇ ಅಲ್ಲ. ನಾವೇ ಅವ್ರನ್ನ ಸಣ್ಣವ್ರು ಇದ್ದಾಗ ದೂರ ಇರಿಸಿ ಅಜ್ಜ ಅಮ್ಮ ಅಂದ್ರೆ ಏನ ಪ್ರೀತಿ ಅಂತ ಏನು ತೋರಿಸಿರಂಗೆಲ್ಲ ಸಡನ್ ಆಗಿ ಬಂದ್ಬಿಟ್ಟು ಓಕೆ ದೇ ಡೋಂಟ್ ನೋ ಎನಿಥಿಂಗ್ ಅಂದ್ರೆ ಪ್ಲೇ ಮಾಡಿದ್ರು ತಪ್ಪೇ ಅಲ್ವಾ? ನಾವೇನ್ ಕಲಿಸಿರ್ತೀವಿ ಅದ್ ಹಂಗೆ ಕಲಿತಾರ ಗೊತ್ತಿಲ್ಲ ಬಿಡಿ. ನಮ್ಗೂ ಅಷ್ಟು ವಯಸ್ಸಾಗಿಲ್ಲ. ಸುಮ್ಮನೆ ಬಂತು ಫ್ಲೋವರ್ ಹೇಳ್ದ. ಸೊ ಹಿಂದೆ ಹೇಳ್ಬೇಕಂತಂದ್ರೆ ನನಗಂತೂ ಸೋಷಿಯಲ್ ಮೀಡಿಯಾ ಬ್ಯಾನ್ ಯಾರಿಗೆ ಖುಷಿ ಆಗಿತ್ತಲ್ಲ ಗೊತ್ತಿಲ್ಲ, ನನಗ್ ಮಾತ್ರ ಹೆವಿ ಖುಷಿ ಆಯ್ತು. ಯಾಕಂದ್ರೆ ಕೇಳ್ತಿರಂದ್ರೆ ನಾವಂತೂ ಎಷ್ಟು ವರ್ಷ ಮಾಡ ಹೋಗಿಲ್ಲ, ಮೊಬೈಲ್ ಯೂಸ್ ಮಾಡಲ್ಲ ಅಂತವ್ರಿಗೆ ಇರ್ಬೋದು, ಎಲ್ಲ ಇವಾಗಲೇ ಯೂಸ್ ಮಾಡ್ತಿದಾರೆ ಅಂತ. ಸೊ ನಮಗೂ ಸ್ವಲ್ಪ ಇರುತ್ತಲ್ಲ ಓಕೆ ಬ್ಯಾನ್ ಮಾಡಿದ್ರೆ ಚಲೋ ಆಯ್ತಡಿ ಅಂತ ಹೇಳಿ ನೋಡಿದಿರ್ತೀವಿ. ನಾನು ಇಲ್ಲಿ ಸಿಟಿ ಒಳಗೆಲ್ಲ ಅಡ್ಡಾಡ್ತಿರ್ಬೇಕಾದ್ರೆ ಹುಡುಗರಿಗೆ ಯಾರು ಪಾರ್ಕ್ಗಳಿಗೆಲ್ಲ ನೋಡ್ತೇನಲ್ಲ, ಸ್ಮೈಲ್ ಮಾಡ್ಕೊಂಡು ಸ್ಮೈಲ್ ಮಾಡಲ್ಲ, ಹಾಯ್ ಪಪ್ಪು ಅಂತ ಮುಗಿದು ಹೋಯ್ತು, ಹಾಯ್ನು ಮಾಡಲ್ಲ ಏನಿಲ್ಲ, ಹಿಂಗ ಹೋಗ್ಬಿಡ್ತಾರ. ಹುಡುಗರು ಪ್ರೀತಿ ಅನ್ನೋದೇ ಗೊತ್ತಿಲ್ಲ, ಮಾತಾಡ್ಸ್ಬೇಕನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಚೆನ್ನಾಗಿ ಓದ್ರಿ ಅಂತ ಸಿದ್ದರಾಮಯ್ಯ ನಮ್ಗೆ ಈ ಸತಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದಾರ. ಸೊ ಎಲ್ಲ ಹುಡುಗರು ಯಾರು ಅಂಡರ್ 16 ಇದಾರೆ ಎಲ್ಲರೂ ಚಲೋ ತಗ ಓದ್ರಿ, ಓದ್ ಎಜುಕೇಶನ್ ಸಿಸ್ಟಮ್ ಚಲೋ ತಗ ತಗೊಂಡೋಗ್ರಿ. ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಗುಡ್ ನೈಟ್. ಸೊ ಇಷ್ಟೇ, ಯಾರು ಚಿಕ್ಕ ಹುಡುಗರು ಕ್ಯಾರಿ ಮೊಬೈಲ್ ಕೊಡ್ಬೇಡಿ, ಅವ್ರ ಮುಂದೆ ಇದ್ದಾಗ ನೀವು ಯೂಸ್ ಮಾಡ್ಬೇಡಿ ಅಷ್ಟೇ. ಥ್ಯಾಂಕ್ ಯು, ಬಾಯ್ ಗುಡ್ ನೈಟ್.